ನಮಸ್ಕಾರ ಗುರು. ಇವತ್ ನಾನಿರೋದು ತ್ರೇತಾಯುಗದ ಅಂತ್ಯದಲ್ಲಿ ಸಪ್ತ ಋಷಿಗಳಿಂದ ಪ್ರತಿಷ್ಠಾಪನೆಗೊಂಡು ಹೊಯ್ಸಳರಿಂದ ನಿರ್ಮಾಣ ಆಗಿರೋ ಮೋಕ್ಷ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ. ಬೆಂಗಳೂರಿಂದ 60 ಕಿಲೋಮೀಟರ್, ಚಿಕ್ಕಬಳ್ಳಾಪುರದಿಂದ 5 ಕಿಲೋಮೀಟರ್ ದೂರದಲ್ಲಿರೋ ಮೋಕ್ಷ ರಂಗನಾಥ ಸ್ವಾಮಿ ಸನ್ನಿಧಾನವನ್ನ ರಂಗಸ್ಥಳ ಅಂತ ಕೂಡ ಕರೆಯೋದು ವಿಶೇಷ. ತ್ರೇತಾಯುಗದ ಅಂತ್ಯದಲ್ಲಿ ಶ್ರೀರಾಮ ರಾವಣನನ್ನ ಸೋಲಿಸಿ ಅಯೋಧ್ಯೆಗೆ ಹೋಗಿ ಪಟ್ಟಾಭಿಷೇಕ ಮಾಡಿಕೊಂಡ ಮೇಲೆ ವಿಭೀಷಣನಿಗೆ ಕೃತಜ್ಞತೆಯ ಸಂಕೇತವಾಗಿ ಬಿದಿರಿನ ಬುಟ್ಟಿಯಲ್ಲಿ ತನ್ನ ಮನೆ ದೇವರಾದ ಶ್ರೀ ರಂಗನಾಥ ಮೂರ್ತಿಯನ್ನ ನೀಡುತ್ತಾರೆ. ಇದರ ನೆನಪಿಗಾಗಿ ಸ್ಕಂದಗಿರಿ ಬೆಟ್ಟದ ಹತ್ತಿರದ ಗುಹೆಗಳಲ್ಲಿ ವಾಸ ಇದ್ದಂತ ಸಪ್ತರ್ಷಿಗಳು ರಂಗಸ್ಥಳದಲ್ಲಿ ಬಿದಿರಿನ ಬುಟ್ಟಿ ಆಕಾರದಲ್ಲಿ ಗರ್ಭಗುಡಿ ನಿರ್ಮಾಣ ಮಾಡಿ ರಂಗನಾಥನನ್ನ ಪ್ರತಿಷ್ಠಾಪನೆ ಮಾಡಿದ್ದಂತೆ. ಈ ದೇವಸ್ಥಾನದ ಜೊತೆಗೆ ಶ್ರೀರಂಗಂ ಮತ್ತೆ ಶ್ರೀರಂಗಪಟ್ಟಣದ ರಂಗನಾಥನ ಮೂರ್ತಿಗಳನ್ನು ಒಂದೇ ದಿನ ಪ್ರತಿಷ್ಠಾಪನೆ ಮಾಡಿದ್ದಂತೆ. ಈ ಜಾಗದಲ್ಲಿ ಹೊಯ್ಸಳರು ಭವ್ಯವಾದ ದೇವಸ್ಥಾನನ ಕಟ್ಟಿದ್ರು ಅನ್ನೋದು ಇತಿಹಾಸ. ಇನ್ನೊಂದು ನಂಬಿಕೆಯ ಪ್ರಕಾರ ನಾವು ಶ್ರೀರಂಗಪಟ್ಟಣ, ಶಿಂಷಾ ಮತ್ತೆ ಶ್ರೀರಂಗಂನಲ್ಲಿರುವ ರಂಗನಾಥನನ್ನ ಆರಾಧಿಸಿ ರಂಗಸ್ಥಳಕ್ಕೆ ಬಂದ್ರೆ ನಮಗೆ ಮೋಕ್ಷ ಅಂದ್ರೆ ಮುಕ್ತಿ ಸಿಗುತ್ತಂತೆ. ಅದಕ್ಕೆ ಈ ದೇವರನ್ನ ಮೋಕ್ಷ ರಂಗನಾಥ ಸ್ವಾಮಿ ಅಂತ ಕರೆಯೋದು. ಇಲ್ಲಿ ಶಂಖತೀರ್ಥ ಮತ್ತೆ ಚಕ್ರತೀರ್ಥ ಅನ್ನೋ 2 ಪುರಾತನವಾದ ಪುಷ್ಕರಣಿಗಳು ಸಹ ಇದಾವೆ. ಇಂಥ ವೈಭವದ ಇತಿಹಾಸ ಇರೋ ದೇವಸ್ಥಾನಕ್ಕೆ ನೀವು ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.